ರಾಜ್ಯದಲ್ಲಿ ನಿಲ್ಲದ ಬಡ್ಡಿ ದಂಧೆಕೋರರ ಕಿರುಕುಳ. ನಾನು ಯಾರಿಗೂ ₹1 ತಿಂದಿಲ್ಲ, ಎಲ್ಲರಿಗೂ ಕ್ಲೀನಾಗಿ ಕಟ್ಕೊಂಡು ಬಡ್ಡಿಗಳು ಕಟ್ಕೊಂಡು ಕ್ಲೀನಾಗಿ ಹೋಯ್ತಾ ಇದೆ. ನನ್ನ ಸಾವಿಗೆ ಕಾರಣ ಇವ್ರು 3 ಜನ. ಊರ್ ಬಿಟ್ಟು ಬಂದ್ರು ಕೂಡ ತಪ್ಪದ ಬಡ್ಡಿ ದಂಧೆಕೋರರ ಕಾಟ. ಬಡ್ಡಿ ದಂಧೆಗೆ ಬೇಸತ್ತು ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಯತ್ನ. ನನ್ನ ಹೆಂಡತಿ ಮಕ್ಕಳಿಗೆ ಯಾರು ಟಾರ್ಚರ್ ಮಾಡಬಾರ್ದು, ಇವರೆಲ್ಲ ನನ್ನ ಸಾಲ ತೀರ್ಸೋಕ್ಕಾಗಿದ್ದಕ್ಕೆ ನಾನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಭೂತ ಆಯ್ತು. ಈಗ ಬಡ್ಡಿ ದಂಧೆಕೋರರ ಕಾಟ ಜನರ ರಕ್ತವನ್ನ ಹೀರ್ತಾ ಇದೆ. ಮೈಕ್ರೋ ಫೈನಾನ್ಸ್ಗಳಿಗೆ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ತಂದ ಬಳಿಕವೂ ಫೈನಾನ್ಸ್ದಾರರ ಕಾಟಕ್ಕೆ ಜನರು ಉಸಿರು ನಿಲ್ಲಿಸಿದ ವರದಿಗಳು ಅಲ್ಲಲ್ಲಿ ಬೆಳಕಿಗೆ ಬಂದಿದ್ವು. ಮೈಕ್ರೋ ಫೈನಾನ್ಸ್ಗಳ ಸೆಡ್ಡು ಹೊಡೆದಂತೆ ಬಡ್ಡಿ ದಂಧೆಕೋರರು ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಈವರೆಗೂ ಬಡ್ಡಿ ದಂಧೆಕೋರರ ಕಾಟಕ್ಕೆ ಅದೆಷ್ಟೋ ಅಮಾಯಕ ಜೀವಗಳು ಬಲಿಯಾಗಿವೆ. ಊರ್ ಬಿಟ್ಟು ಬಂದ್ರೂ ಕೂಡ ಬಡ್ಡಿ ದಂಧೆಕೋರರು ಕಿರುಕುಳ ನೀಡಿದ್ದು, ಬಡ್ಡಿ ವಿಚಾರಕ್ಕೆ ಬೇಸತ್ತು ಇಂದು ಸೆಲ್ಫಿ ವಿಡಿಯೋ ಮಾಡಿಟ್ಟು ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರೋ ಘಟನೆ ನಡೆದಿದೆ. ಬಡ್ಡಿ ದಂಧೆಕೋರರ ಕಾಟಕ್ಕೆ ಬೇಸತ್ತಿದ್ದ ಮಂಡ್ಯದ ವ್ಯಾಪಾರಿಯೊಬ್ಬರು ಕಳೆದ 10 ದಿನಗಳಿಂದ ತುಮಕೂರಿಗೆ ಬಂದಿದ್ದು ಜೋಡಿ ಮಸೀದಿಯಲ್ಲಿ ತಂಗಿದ್ರು. ಊರು ಬಿಟ್ಟು ಬಂದಿದ್ರು ಕೂಡ ಬಡ್ಡಿ ಕೋರರ ಕಾಟ ಮಾತ್ರ ತಪ್ಪಲಿಲ್ಲ. ಹಾಗಾಗಿ ಬೇಸತ್ತ ವ್ಯಕ್ತಿಯೋರ್ವ ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರೋ ದುರ್ಘಟನೆ ತುಮಕೂರಿನಲ್ಲಿ ನಡೆದಿದೆ. ಮಂಡ್ಯ ಮೂಲದ ವಜಿದ್ ಖಾನ್ ಎಂಬಾತ ಮಂಡ್ಯ ನಗರದಲ್ಲಿ ಹಣ್ಣಿನ ವ್ಯಾಪಾರ ಇಟ್ಕೊಂಡು ಜೀವನ ಮಾಡ್ತಾ ಇದ್ರು. ಈ ವೇಳೆ ಹಣ್ಣಿನ ವ್ಯಾಪಾರ ಮಾಡುವ ಪಕ್ಕದಲ್ಲೇ ಇದ್ದ ದಿನಸಿ ಅಂಗಡಿ ಮಾಲೀಕ ಅಂಗಡಿಯನ್ನ ಮಾರಾಟ ಮಾಡಲು ಮುಂದಾಗಿದ್ದ. ಈ ಅಂಗಡಿ ಮಾಲೀಕ ಅಂಗಡಿಯನ್ನ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದ ಮಜೀದ್ಗೆ ಕೊಂಡುಕೊಳ್ಳುವಂತೆ ಒತ್ತಾಯ ಮಾಡಿದ್ರು. ಅಂಗಡಿ ತಗೊಂಡ್ರೆ ನಮ್ಗೆ ಅನುಕೂಲ ಆಗತ್ತೆ ಅಂತ ಲೆಕ್ಕಾಚಾರ ಹಾಕಿದ ಮಜೀದ್ ಫೈನಾನ್ಸ್ಗಳಿಂದ ಹಾಗೂ ಪರಿಚಯಸ್ಥರಿಂದ ಬಡ್ಡಿಗೆ ಸಾಲ ಪಡೆದುಕೊಂಡು ಅಂಗಡಿಯನ್ನ ಕೊಂಡುಕೊಂಡಿದ್ದ. ನನ್ನ ಹತ್ರ ಇದ್ದಿದ್ದ ಹಣ್ಣಂಗಡಿನೇ ನನ್ನ ಸಾಲ ತೀರ್ಸೋಕ್ಕೋಸ್ಕರ ಆ ಅಂಗಡಿನೇ ತೆಗಿಯಕ್ಕೆ ಕೊಡಲ್ಲ ಅಂದ್ಬಿಟ್ರು ಇವರು. ಚೆನ್ನೇಗೌಡ ಹೋಗಿ ಅಂಗಡಿಯಿಂದ TV ಎಲ್ಲ ಬಿಚ್ಕೊಂಡ್ಬಿಟ್ಟ. ಯಾಕಪ್ಪ ಬಿಚ್ಚಿದೆ ಅಂದರೆ ನೀನು 5 ಲಕ್ಷ ರೂಪಾಯಿ ಕೊಡಬೇಕು ಅಂದ್ಬಿಟ್ಟು ಬಿಚ್ಕೊಳ್ತಾ ಇರೋದು ಅಂತ. ನೀನು ಯಾರಪ್ಪ ಬಿಚ್ಚೋಕ್ಕೋಸ್ಕರ, ನಿನಗೆ ನಾನು 5 ಲಕ್ಷ ರೂಪಾಯಿ ಕೊಡಬೇಕು, ಯಾವ ಕೊಡಬೇಕು ಅಂತ ಕೇಳಿದ್ದಕ್ಕೆ ನಿನ್ನನ್ನು ಕತ್ತರಿಸ್ಬಿಡ್ತೀನಿ ಇದು ಅದು ಅಂತ ಹೇಳಿದ್ರು. ಇವ್ರು ರಾಜಣ್ಣ ಅಂಗಡಿ ಮಂಡ್ಯಾಗೆ ಕಾಲು ಮಡಗ್ಬಿಟ್ಟು ನೋಡು, ಕತ್ತರಿಸ್ಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ನಿನ್ನ ಅಂಗಡಿ ಎಲ್ಲಿ ಮಂಡ್ಯದಲ್ಲಿ ಹೆಂಗೆ ವ್ಯಾಪಾರ ಮಾಡ್ತೀಯ ನಾನು ನೋಡ್ತೀನಿ ಅಂದ್ಬಿಟ್ಟು ಇವ್ರು ಟಾರ್ಚರ್ ಕೊಟ್ಟರು. ಸುರೇಶ್ ಅಣ್ಣ ಯಾರು ಕರ್ಕೊಂಬರ್ತೀಯ ಕರ್ಕೊಂಬ, ನೀನು ಇರಲೇಬಾರ್ದು ಇಲ್ಲಿ ಹಂಗೆ ಹಿಂಗೆ ಅಂದ್ಬಿಟ್ಟು ಇವ್ರು ಟಾರ್ಚರ್ ಕೊಟ್ಟರು. ಸಾಲದವರೆಲ್ಲ ಕೊಟ್ಟಿರೋರೆಲ್ಲ ನನ್ನ ಮನೆ ಹತ್ರ ಬರೋ ಶುರು ಮಾಡಿಬಿಟ್ರು. ನನಗೆ ಯಾವ ಕಡೆಯಿಂದನೂ ಅನುಕೂಲ ಆಗಿಲ್ಲ ಮಾಡೋಕ್ಕೆ. ಆ ಅಂಗಡಿನೂ ಇವರು ತೆಗಿಯೋಕ್ಕೆ ಕೊಟ್ಟಿಲ್ಲ. 10 ಟನ್ ಕಲ್ಲಂಗಡಿ ಇತ್ತು, ಅಂಗಡಿ ಹೊರಗಡೆ ಹಣ್ಣಿತ್ತು, ಎಲ್ಲ ಕೊಲ್ತೋಯ್ತು. ಎಲ್ಲ ಬಂದ್ ಮಾಡಿಬಿಟ್ಟು ನನಗೆ ಭಾಳ ಕಷ್ಟ ಕೊಟ್ಬಿಟ್ರು. ಇದು ಮಾಡಿಬಿಡ್ತೀನಿ ಅದು ಮಾಡಿಬಿಡ್ತೀನಿ, ಬಂದರೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನು ಏನು ಮಾಡಲಿ, ನನ್ನ ಹತ್ರ ಯಾವ ದಾರಿನೂ ಇರಲಿಲ್ಲ. ನನ್ನ ಸಾವಿಗೆ ಕಾರಣ ಬಂದು ಸುರೇಶ, ಚೆನ್ನೇಗೌಡ, ರಾಜಣ್ಣ ಇವರಿಂದಾನೇ ನನಗೆ ಇಷ್ಟೊಂದು ತೊಂದರೆ ಆಗಿದ್ದು. ನಾನು ಯಾರ್ದು ₹1 ತಿಂದಿಲ್ಲ, ಎಲ್ಲರಿಗೂ ಕ್ಲೀನಾಗಿ ಕಟ್ಕೊಂಡು ಬಡ್ಡಿಗಳು ಕಟ್ಕೊಂಡು ಕ್ಲೀನಾಗಿ ಹೋಯ್ತಾ ಇದೆ. ಇವ್ರ ಅಂಗಡಿ ಕಿತ್ಕೊಂಡು ನನಗೆ ಇಷ್ಟೊಂದು ಟಾರ್ಚರ್ ಮಾಡಿ ನನ್ನ ಸಾವಿಗೆ ಕಾರಣ ಇವ್ರು 3 ಜನ. ಇವರಿಂದಾನೇ ಇಷ್ಟೊಂದು ತೊಂದರೆಗಳು ಆಗಿದ್ದು. ನನಗೆ ಕಷ್ಟ ಕೊಟ್ಟಿದ್ದೆ ಇವ್ರು 3 ಜನ. ನಾನು ಹೆಂಗಾದರೂ ವ್ಯಾಪಾರ ಮಾಡ್ಕೊಂಡು ಏನಾದರೂ ಮಾಡ್ಕೊಂಡು ನಾನು ಮಾಡ್ಕೊಂಡು ಹೋಯ್ತಾ ಇದ್ದೆ.
ನಾನು ವಿಷ ಕುಡಿದು ಸಾಯ್ತಾ ಇದ್ದೀನಿ. ಇವರೇ ನನ್ನ ಲೈಫ್ಗೆ ಹಾಳು ಮಾಡಿದ್ದೆ ಇವ್ರು 3 ಜನನೇ ಅಣ್ಣ ತಮ್ಮದಿರು. ನನ್ನ ಸಾವಿಗೆ ಕಾರಣನೇ ಇವರೇ. ನನ್ನ ಹೆಂಡತಿ ಮಕ್ಕಳಿಗೆ ಯಾರು ಟಾರ್ಚರ್ ಮಾಡಬಾರ್ದು. ಇವರೆಲ್ಲ ನನ್ನ ಸಾಲ ತೀರ್ಸೋಕ್ಕಾಗಿದ್ದಕ್ಕೆ ನಾನು ಇದು ಸಾವು ತಗೊಳ್ತಾ ಇದ್ದೀನಿ. ಇನ್ನು ದಿನಸಿ ಅಂಗಡಿಯಿಂದ ಮಜೀದ್ಗೆ ಯಾವುದೇ ಲಾಭ ಮಾತ್ರ ಬರ್ತಾ ಇರಲಿಲ್ಲ. ಆದ್ರೂ ಹೇಗೋ ಅಂಗಡಿಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಅಂಗಡಿಯನ್ನ ಸೇಲ್ ಮಾಡಿದ ವ್ಯಕ್ತಿ ಅಂಗಡಿ ವ್ಯಾಪಾರದ ಹಣವನ್ನ ಕೂಡ್ಲೆ ಕಟ್ಟುವಂತೆ ಹಿಂಸೆ ಕೊಡ್ತಿದ್ದಂತೆ. ಅಲ್ಲದೆ ಬಡ್ಡಿಗೆ ಅಂತ ಸಾಲ ಪಡೆದುಕೊಂಡಿದ್ದ ವ್ಯಕ್ತಿಯೂ ಕೂಡ ಸಾಲದ ಹಣ ಕಟ್ಟುವಂತೆ ಪೀಡಿಸಲು ಶುರು ಮಾಡಿದ್ದಂತೆ. ಜೊತೆಗೆ ಇತ್ತೀಚೆಗೆ ವ್ಯಾಪಾರ ಸ್ವಲ್ಪ ಕಡಿಮೆ ಆಗಿದ್ರಿಂದ ಬಡ್ಡಿ ಕಟ್ಟಲು ಸಾಧ್ಯವಾಗಿಲ್ಲ. ಹೀಗಾಗಿ ಬಡ್ಡಿ ಕಟ್ಟುವಂತೆ ಸಾಲಗಾರರು ಕಾಟ ಕೊಡಲು ಶುರು ಮಾಡಿದ್ದಾರೆ. ಒಂದು ಸಾಲದ ಹಣ ಕಟ್ಟಿ ಇಲ್ಲ 1 ಲಕ್ಷಕ್ಕೆ 10,000 ಬಡ್ಡಿ ಕಟ್ಟುವಂತೆ ಪೀಡಿಸಿದಾರಂತೆ. ಸ್ವಲ್ಪ ಟೈಮ್ ಕೊಡಿ ಅಂತ ಬೇಡ್ಕೊಂಡ್ರು ಸಾಲ ಕೊಟ್ಟುವ ನಿತ್ಯ ಕಾಟ ಕೊಡಲು ಶುರು ಮಾಡಿದ್ದಾರೆ. ಸಾಲಗಾರರ ಕಾಟಕ್ಕೆ ಬೇಸತ್ತು ಮಜೀದ್ ಹಾಗೂ ಅವರ ಮಗ ಮಂಡ್ಯವನ್ನ ಬಿಟ್ಟು ತುಮಕೂರಿಗೆ ಬಂದಿದ್ರು. ಮಜೀದ್ ಹಾಗೂ ಅವರ ಮಗನಿಗೆ ಜೋಡಿ ಮಸೀದಿಯಲ್ಲಿ ಆಶ್ರಯವನ್ನ ಕೊಡಲಾಗಿತ್ತು. ಆದ್ರೆ ಊರ್ ಬಿಟ್ಟು ಬಂದಿದ್ರು ಕೂಡ ಸಾಲಗಾರರ ಕಾಟ ಮಾತ್ರ ತಪ್ಪಲಿಲ್ಲ. ಬಡ್ಡಿ ದಂಧೆಕೋರರ ಕಾಟಕ್ಕೆ ಬೇಸತ್ತ ಮಜೀದ್ ಸೆಲ್ಫಿ ವಿಡಿಯೋ ಮಾಡಿ ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸರ್, ನನ್ನ ಹೆಸರು ಶಾಹಿದ್ ಖಾನು, ನನ್ನ ಮಂಡ್ಯವನು. ಈ ಥರ ಫುಲ್ಲು ಟಾರ್ಚರ್ ಕೊಡ್ತವ್ರಂತ ನಮ್ಮಪ್ಪ ಕಟ್ಕೊಂಡು ಇಲ್ಲಿ ಇದಕ್ಕೆ ಊರಿಗೆ ಬಂದಿದೆ. ಬಡ್ಡಿ ಜಾಸ್ತಿ ಆಗಿಬಿಟ್ಟೈತೆ. ಬಡ್ಡಿ ಕಟ್ಟಿ ಇಲ್ಲಿಂದ ತೊಗೊಳ್ಳೋದು ಅಲ್ಲಿ ಕಟ್ಟೋದು, ಇಲ್ಲಿಂದ ತೊಗೊಳ್ಳೋದು ಅಲ್ಲಿ ಕೊಡೋದು, ಆ ಥರ ಆಗಿಬಿಟ್ಟಿತ್ತು. ಹೆಂಗೋ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಿದ್ರು. ವ್ಯಾಪಾರನೂ ನಡೀತಿತ್ತು ನಮ್ಮದು ಫ್ರೂಟ್ ಅಂಗಡಿನಲ್ಲಿ. ಒಂದು ಸತಿ 1 ಲಕ್ಷ ಅಂತ ನಮ್ಮ ಅಪ್ಪ ಹತ್ರ ನಮ್ಮ ತಂದೆ ಗೊತ್ತಿಲ್ಲ ಸರ್, ಅಷ್ಟು ಐಡಿಯಾ ಇಲ್ಲ. ಇದು ಬಡ್ಡಿ ಜಾಸ್ತಿ ಇದೆ ಸರ್, ತುಂಬ ಜಾಸ್ತಿ ಅಂದರೆ ತುಂಬ ಜಾಸ್ತಿ. ಅಂಗಡಿ ಕೊಟ್ಟರು, ಅವರೇ ನಮಗೆ ಬೇಡ ಅಂದ್ರೂ ಕಾಲು ಬಿದ್ದು ಅಂಗಡಿಗೆ ತೊಗೊಂಡ್ಬಂದು ಕೊಟ್ಟರು. ನಡೆಸು ಹೋಗುತ್ತೆ ಡೈಲಿ 1 ಲಕ್ಷ. ಅಲ್ಲಿ ಸುರೇಶ ಅಂತ, ಸುರೇಶ ಹೌದು, ಅಂಗಡಿ ಓನರು. ನಮಗೆ ಬೇಡ ಸರ್, ನಮಗೆ ಬೇಡ ಅಂಗಡಿ. ನಾವು ಇಲ್ಲ ಅವರು ಜಿನ್ಸಿ ಅಂಗಡಿ ಸರ್, ಜಿನ್ಸಿ ಅಂಗಡಿ ನಮಗೆ ಕೊಟ್ಟರು. ನೀವು ನಡೆಸಿ ಚೆನ್ನಾಗಾಗತ್ತೆ ವ್ಯಾಪಾರ. 60,000 ಬಾಡಿಗೆ, 70,000 ಬಾಡಿಗೆ ಅಂತ ಬಾಡಿಗೆ ಇದು ಮಾಡಿದ್ರು. ಆಮೇಲೆ ತೊಗೊಂಡ್ರು, ಕಾಲಿನಲ್ಲಿ ಅವರೇ ಬಿದ್ದರು. ನಮಗೆ ಬೇಡ ಅಂದರು. ಅಡ್ವಾನ್ಸ್ ಇಲ್ಲ ಸರ್ ನಮಗೆ. ಹಣ್ಣಿನ ಅಂಗಡಿ 5 ವರ್ಷದಿಂದ ಅಲ್ಲೇ ನಾವೇ ನಡೆಸ್ತಾ ಇದ್ದಿದ್ದು. ಅಂಗಡಿಯಲ್ಲಿ ನಡೆಸ್ತಾ ಇದ್ದಿದ್ದು. ಎಷ್ಟು ಕೊಟ್ಟರು ಅಂಗಡಿ ಏನು ಸರ್? ಅಂಗಡಿಗೆ 50,000 ಬಾಡಿಗೆ ಅಡ್ವಾನ್ಸು, 15,000 ರೂಪಾಯಿ 12,000 ರೂಪಾಯಿನೂ ಬಾಡಿಗೆ ನಮ್ಮ ಡ್ಯಾಡಿನೇ ಕಟ್ತಾ ಇದ್ದಿದ್ದು. ನಮಗೆ ಗೊತ್ತಿಲ್ಲ ಅಷ್ಟು. ನಾನು ವ್ಯಾಪಾರ ಮಾಡ್ತಿದ್ದೆ. ಅರ್ಜೆಂಟ್ 1 ಲಕ್ಷ ಬೇಕಂತ ಇವ್ರ ಹತ್ರ, ನಮ್ಮನ್ನ ಅಂಗಡಿ ಓನರ್ ಹತ್ರ ಈಸ್ಕೊಂಡು ಬಂದರು 1 ಲಕ್ಷ ಅಂತ. 3 ದಿವಸಕ್ಕಂತ ಈಸ್ಕೊಂಡು ಬಂದಿದ್ದು. ಯಾರೋ ಫೈನಾನ್ಸ್ ಕೊಡಬೇಕಿತ್ತು, ಅವ್ರು ಕೊಟ್ಟ ತಕ್ಷಣ ನಾನು ಕೊಡ್ತೀನಿ ಅಂತ. ಇನ್ನೊಬ್ಬರು ಅವರು ಶೂರಿಟಿ ಕೊಡೋಕ್ಕಾಗಲ್ಲ ಇವಾಗ, ನೆಕ್ಸ್ಟ್ ನೋಡೋಣ ಅಂತ ಹೇಳ್ಬಿಟ್ರು. ಇವ್ರ ಹತ್ರ 1 ಲಕ್ಷ ಇಸ್ಕೊಂಡಿದ್ರಲ್ಲ, 3 ದಿವಸ 4 ದಿವಸ ಆಯಿತು, ಒಂದು ಜಾಸ್ತಿನೇ ಆಗಿಬಿಡ್ತು. ಇವಾಗ 1 ಲಕ್ಷಕ್ಕೆ 10,000 ರೂಪಾಯಿ ಡೈಲಿ ಇಂಟ್ರೆಸ್ಟ್ ಕೊಡಬೇಕು ನೀನು. 5 ಲಕ್ಷ ಇಲ್ಲ ಸರ್, ಒಂದಿದೆ, ಒಂದು 5 ಲಕ್ಷ ಜಾಸ್ತಿ ಸಮಥಿಂಗ್ ಜಾಸ್ತಿ ಇದೆ ಸರ್, ಅಷ್ಟು ಐಡಿಯಾ ಇಲ್ಲ. ಬಟ್ಟು ಇವ್ರು ತುಂಬ ತೊಂದರೆ ಕೊಟ್ಬಿಟ್ರು ಸರ್. ಹೊಡಿತೀನಿ ನಿನಗೆ, ಬಾ ನಿನ್ನ ಮಂಡ್ಯಗೆ ದಮ್ಮಿದ್ರೆ ಕಾಲಿಕ್ಕು. ರಾಜಣ್ಣ ಅಂತ, ಅವರು ಅಂಗಡಿ ಓನರು. ನಿನ್ನ ಮಂಡ್ಯಗೆ ಬಾ, ನಿನಗೆ ಮಾಡ್ತೀನಿ. ಅವರು ಅಂಗಡಿ ಓನರು. 2 ಅಂಗಡಿ ನಮ್ಮದು, ಜಿನ್ಸಿ ಅಂಗಡಿ ಒಂದು, ಫ್ರೂಟ್ ಅಂಗಡಿ ಒಂದು, ಅಕ್ಕಪಕ್ಕ ಇರೋದು 2. ನೀನು ಬಾ, ತಾಕತ್ತಿದ್ರೆ ಬಾ ಅಂತ ಸ್ಕೇಲು TV ಎಲ್ಲ ಎತ್ಕೊಂಡು ಹೋಗ್ಬಿಟ್ರು. ಅಂಗಡಿನಲ್ಲಿ ಏನೂ ಇಲ್ಲ. ಇವಾಗ ಟಾರ್ಚರ್ ಕೊಡ್ತವ್ರೆ, ಡೈಲಿ ನೀನು 10,000 ರೂಪಾಯಿ ಇಂಟ್ರೆಸ್ಟ್ ನನಗೆ ಕೊಡಬೇಕು 1 ಲಕ್ಷಕ್ಕೆ ಅಂತ. 1 ಲಕ್ಷ ಯಾರು ಅಮೌಂಟ್ ಕೊಟ್ಟಿದ್ದು ನಿಮಗೆ? ಅವರೇ ಓನರ್ ಕೊಟ್ಟಿದ್ದು. ನಮಗೆ ಬೇಕಂತ ಇಸ್ಕೊಂಡು ಬಂದು 3 ಡೇಸ್ಗೆ, 3 ದಿವಸಕ್ಕೆ ಇಸ್ಕೊಂಡು ಬಂದಿದ್ದು. ಯಾರಿಗೋ ಕೊಡಬೇಕಿತ್ತು ಅರ್ಜೆಂಟ್ ಅಮೌಂಟ್ ಅಂತ. ಇನ್ನು ಫೈನಾನ್ಸ್ ಬರುತ್ತೆ, ಫೈನಾನ್ಸ್ ಕ್ಲಿಯರ್ ಆಯಿತು ನಮ್ಮದು 10 ಲಕ್ಷದ್ದು. ಅವ್ನು ಕೊಟ್ಟ ತಕ್ಷಣ ನಿಮಗೆ ಕೊಡ್ತೀನಿ ಕೊಡಿ ಅಂತ ಇಸ್ಕೊಂಡು ಬಂದಿದ್ದು. ಅದು ಆಗಿಲ್ಲ, ಅವರು ಕೈ ಇಟ್ಬಿಟ್ರು, ಕೊಡೋಕ್ಕಾಗಲ್ಲ ಅಂತ. ಆಯಿತು ಅಂತ ನಾವು ಬಿಟ್ಬಿಟ್ರು. ಇವರು ಕೊಡೋಕ್ಕಾಗಿಲ್ಲ ಇವ್ರಿಗೆ, ಇವರು ಟಾರ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲ ನನಗೆ ಬೇಕು ಇವಾಗ ಕಾಸು,
ಇಲ್ಲ ಅಂದರೆ ನಿನಗೆ ಏನು ಗತಿ ತೋರಿಸ್ತೀನಿ, ನೀನು ಬರ್ತೀಯಾ ನಾನೇ ಬರಲ್ಲ, ನಿನಗೆ ಏನು ಮಾಡ್ತೀನಿ ನೋಡು, ದಮ್ ಇದ್ರೆ ತಾಕತ್ತಿದ್ರೆ ಮಂಡ್ಯಗೆ ಬಾ. ಅದಕ್ಕೆ ನೀವು ತುಮಕೂರು ಬಂದಿದ್ರಿ? ಮಂಡ್ಯ ಬಿಟ್ಟು ತುಮಕೂರು ಬಂದಿದ್ರು. ತುಮಕೂರು ಇಲ್ಲಿ ದರ್ಗಾ ಜೋಡಿ ಮಜಾರ್ನಲ್ಲಿ ಇದ್ದರು. ನಾವು ಇಲ್ಲಿ ಹೋಗಿ ಬರ್ತೀವಿ ಅಂತ ಹೋಗಿ ಬರೋ ತನಕ ಇವರು ಯಾವಾಗಲೂ ತೊಗೊಂಡು ಬಂದು ಕೊಟ್ಬಿಟ್ಟವ್ರು. ವಿಷ ಸೇವಿಸಿದ ಮಜೀದ್ನನ್ನ ಕೂಡಲೇ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು. ಆದರೆ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಕಷ್ಟಪಟ್ಟು ದುಡಿದು ಎಲ್ಲರಂತೆ ಉತ್ತಮ ಸ್ಥಿತಿಯಲ್ಲಿ ಬದುಕಬೇಕೆಂದು ಆಸೆಪಟ್ಟ ಮಜೀದ್ ಸಾಲ ಮಾಡಿ ಅಂಗಡಿಗೆ ಬಂಡವಾಳ ಕೂಡ ಹಾಕಿದ್ರು. ಆದ್ರೆ ಅವರ ದುರಾದೃಷ್ಟವೋ ಏನೋ ವ್ಯಾಪಾರವೂ ಸರಿಯಾಗಿ ಆಗ್ತಾ ಇರಲಿಲ್ಲ. ಇತ್ತ ಸಾಲಗಾರರ ಕಾಟ ಕೂಡ ಹೆಚ್ಚಾಗಿ ವಿಧಿ ಇಲ್ಲದೆ ಸಾವಿಗೆ ಶರಣಾಗಲು ಮಜೀದ್ ನಿರ್ಧರಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಮಾತ್ರ ದುರಂತ. ಕಷ್ಟ ಅಂತ ಸಾಲ ಕೊಟ್ಟ ಮೇಲೆ ಬಡ್ಡಿ ಕೇಳೋದು ಅವರ ಧರ್ಮ. ಆದ್ರೆ ಸಾಲ ಪಡೆದವನನ್ನ ಪೀಡಿಸುವುದು ಎಷ್ಟು ಸರಿ? ದಿನೇ ದಿನೇ ಬಡ್ಡಿ ದಂಧೆಗೆ ಬಲಿಯಾಗ್ತಾ ಇರೋರು ಹೆಚ್ಚಾಗ್ತಾ ಇದ್ದು ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.